ವಿಮಾನ ದುರಂತದ ಬಗ್ಗೆ ಚುರುಕಿನ ತನಿಖೆ. ದುರಂತದ ತನಿಖೆಗೆ ಅಮೆರಿಕ ತಂಡ ಸಹಕಾರವನ್ನು ಕೊಡುತ್ತೆ. ಏರ್ ಇಂಡಿಯಾ ವಿಮಾನ ದುರಂತದ ತನಿಖೆ ಚುರುಕಾಗಿದೆ. ತನಿಖೆಗೆ ಎನ್ಟಿಎಸ್ಬಿ ತಂಡದ ಸಹಕಾರ. ತಜ್ಞ ತನಿಖಾ ತಂಡ ಕಳಿಸುವುದಾಗಿ ಘೋಷಣೆ ಮಾಡಿದ ಅಮೆರಿಕ. ಭಾರತದ ವಿಮಾನ ಅಪಘಾತ ತನಿಖಾ ಬ್ಯೂರೋಗೆ ಸಾಥ್ ನೀಡ್ತೀವಿ ಅಂತೇಳಿ ಹೇಳಿದ್ದಾರೆ ಅಮೆರಿಕ. ವಿಮಾನ ತಂತ್ರಜ್ಞಾನ, ಹಾರಾಟದ ದತ್ತಾಂಶವನ್ನ, ಅದರ ರೆಕಾರ್ಡ್ಗಳಾಗಿರ್ಬೋದು, ಬ್ಲಾಕ್ ಬಾಕ್ಸ್ ಹಾಗೆ ತಾಂತ್ರಿಕ ತನಿಖೆಯಲ್ಲಿ ನಾವು ಸಹಕಾರವನ್ನ ಮಾಡ್ತೀವಿ ಅಂತೇಳಿ ಅಮೆರಿಕ ಹೇಳಿದೆ. ನಿನ್ನೆ ಆದಂತ ಭೀಕರ ದುರಂತಕ್ಕೆ ಏನು ಕಾರಣ, ಏನಾಯ್ತು ಅನ್ನೋದರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನ ಮಾಡೋದಕ್ಕೆ ಈಗ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಹೀಗಾಗಿ ತನಿಖೆ ಚುರುಕಾಗಿದೆ. ಅಮೆರಿಕದ ತನಿಖಾ ತಂಡವೂ ಕೂಡ ಸಹಕಾರವನ್ನ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಒಟ್ಟಾರೆ ಈ ದುರಂತಕ್ಕೆ ಏನು ಕಾರಣ, ಹೇಗಾಯ್ತು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ನಮ್ಮ ಮುಂದೆ ಇನ್ನೇನು ಕೆಲವೇ ಹೊತ್ತು ಅಥವಾ ಕೆಲವೇ ಗಂಟೆಗಳಲ್ಲಿ ಸಿಗುವಂತ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಗಮನಿಸ್ತಾ ಇದ್ರೆ ಈ ಭೀಕರವಾದಂತ ದುರಂತ ಎಲ್ಲವನ್ನೂ ಕೂಡ ಸರ್ವನಾಶ ಮಾಡಿಬಿಟ್ಟಿದೆ. ಸುಮಾರು 265 ಜನರ ಮಾರಣ ಹೋಮ ಆಗಿದೆ. ಸದ್ಯಕ್ಕೆ ಈಗ ಇದರ ತನಿಖೆಯೂ ಕೂಡ ನಡೀತಾ ಇದೆ. ತನಿಖೆಯ ಭಾಗವಾಗಿ ಈಗ ಘಟನೆಗೆ ಕಾರಣ ಏನು ಅನ್ನೋದನ್ನ ಈಗ ಅಧಿಕಾರಿಗಳು ಪತ್ತೆ ಮಾಡ್ತಾ ಇದ್ದಾರೆ. ಅಮೆರಿಕದ ತನಿಖಾ ತಂಡವೂ ಕೂಡ ನಾವು ಈ ದುರಂತಕ್ಕೆ ಏನ್ ಕಾರಣ ಅನ್ನೋದನ್ನ ತನಿಖೆ ಮಾಡೋದಕ್ಕೆ ನಿಮ್ ಜೊತೆ ಸಹಕಾರ ಕೊಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ದತ್ತಾಂಶಗಳಾಗಿರ್ಬೋದು ಅಥವಾ ಆ ಘಟನೆ ನಡೆದಂತ ಸಮಯದಲ್ಲಿ ಅದೆಲ್ಲವೂ ಕೂಡ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಲ್ಲಿ ಡಿಎನ್ಎ ಸಂಗ್ರಹವೂ ಕೂಡ ನಡೆದಿದೆ. 190 ಮಂದಿಯ ಡಿಎನ್ಎ ಸ್ಯಾಂಪಲ್ ಅನ್ನ ವೈದ್ಯರು ಸಂಗ್ರಹಿಸಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರನ್ನ ಗುರುತಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ವೈದ್ಯರು. ಕುಟುಂಬಸ್ಥರ ಮೊರೆ ಹೋಗಿದ್ದಾರೆ. ಗುಜರಾತ್ ಸರ್ಕಾರ ಮೃತದೇಹ ಗುರುತಿಸಲು ಡಿಎನ್ಎ ಮಾದರಿ ನೀಡುವಂತೆ ವಿನಂತಿಯನ್ನ ಮಾಡಿದ್ದಾರೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಿಂದ ಡಿಎನ್ಎ ಸಂಗ್ರಹ ಆಗಿದೆ. 190 ಜನರ ಡಿಎನ್ಎ ಸಂಗ್ರಹ ಆಗಿದೆ. ಮೃತಪಟ್ಟವರನ್ನ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆ ಭೀಕರವಾದ ಅಪಘಾತದಲ್ಲಿ ಅವರ ದೇಹ ಛಿದ್ರವಾಗಿದೆ. ಮಾಂಸದ ಮುದ್ದೆ ಆಗಿದೆ. ಸುಟ್ಟು ಕೊರಕಲಾದ ಮಾಂಸದ ಮುದ್ದೆ ಆಗಿದೆ. ಹೇಗೆ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಈಗ ಡಿಎನ್ಎ ಸಂಗ್ರಹಿಸ್ತಾ ಇದ್ದಾರೆ. ವಿಮಾನ ದುರಂತದ ಬಗ್ಗೆ ಚುರುಕಿನ ತನಿಖೆ. ದುರಂತದ ತನಿಖೆಗೆ ಅಮೆರಿಕ ತಂಡ ಸಹಕಾರವನ್ನು ಕೊಡುತ್ತೆ. ಏರ್ ಇಂಡಿಯಾ ವಿಮಾನ ದುರಂತದ ತನಿಖೆ ಚುರುಕಾಗಿದೆ. ತನಿಖೆಗೆ ಎನ್ಟಿಎಸ್ಬಿ ತಂಡದ ಸಹಕಾರ. ತಜ್ಞ ತನಿಖಾ ತಂಡ ಕಳಿಸುವುದಾಗಿ ಘೋಷಣೆ ಮಾಡಿದ ಅಮೆರಿಕ. ಭಾರತದ ವಿಮಾನ ಅಪಘಾತ ತನಿಖಾ ಬ್ಯೂರೋಗೆ ಸಾಥ್ ನೀಡ್ತೀವಿ ಅಂತೇಳಿ ಹೇಳಿದ್ದಾರೆ ಅಮೆರಿಕ. ವಿಮಾನ ತಂತ್ರಜ್ಞಾನ, ಹಾರಾಟದ ದತ್ತಾಂಶವನ್ನ, ಅದರ ರೆಕಾರ್ಡ್ಗಳಾಗಿರ್ಬೋದು, ಬ್ಲಾಕ್ ಬಾಕ್ಸ್ ಹಾಗೆ ತಾಂತ್ರಿಕ ತನಿಖೆಯಲ್ಲಿ ನಾವು ಸಹಕಾರವನ್ನ ಮಾಡ್ತೀವಿ ಅಂತೇಳಿ ಅಮೆರಿಕ ಹೇಳಿದೆ. ನಿನ್ನೆ ಆದಂತ ಭೀಕರ ದುರಂತಕ್ಕೆ ಏನು ಕಾರಣ, ಏನಾಯ್ತು ಅನ್ನೋದರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನ ಮಾಡೋದಕ್ಕೆ ಈಗ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಹೀಗಾಗಿ ತನಿಖೆ ಚುರುಕಾಗಿದೆ. ಅಮೆರಿಕದ ತನಿಖಾ ತಂಡವೂ ಕೂಡ ಸಹಕಾರವನ್ನ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಒಟ್ಟಾರೆ ಈ ದುರಂತಕ್ಕೆ ಏನು ಕಾರಣ, ಹೇಗಾಯ್ತು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ನಮ್ಮ ಮುಂದೆ ಇನ್ನೇನು ಕೆಲವೇ ಹೊತ್ತು ಅಥವಾ ಕೆಲವೇ ಗಂಟೆಗಳಲ್ಲಿ ಸಿಗುವಂತ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಗಮನಿಸ್ತಾ ಇದ್ರೆ ಈ ಭೀಕರವಾದಂತ ದುರಂತ ಎಲ್ಲವನ್ನೂ ಕೂಡ ಸರ್ವನಾಶ ಮಾಡಿಬಿಟ್ಟಿದೆ. ಸುಮಾರು 265 ಜನರ ಮಾರಣ ಹೋಮ ಆಗಿದೆ. ಸದ್ಯಕ್ಕೆ ಈಗ ಇದರ ತನಿಖೆಯೂ ಕೂಡ ನಡೀತಾ ಇದೆ. ತನಿಖೆಯ ಭಾಗವಾಗಿ ಈಗ ಘಟನೆಗೆ ಕಾರಣ ಏನು ಅನ್ನೋದನ್ನ ಈಗ ಅಧಿಕಾರಿಗಳು ಪತ್ತೆ ಮಾಡ್ತಾ ಇದ್ದಾರೆ. ಅಮೆರಿಕದ ತನಿಖಾ ತಂಡವೂ ಕೂಡ ನಾವು ಈ ದುರಂತಕ್ಕೆ ಏನ್ ಕಾರಣ ಅನ್ನೋದನ್ನ ತನಿಖೆ ಮಾಡೋದಕ್ಕೆ ನಿಮ್ ಜೊತೆ ಸಹಕಾರ ಕೊಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ದತ್ತಾಂಶಗಳಾಗಿರ್ಬೋದು ಅಥವಾ ಆ ಘಟನೆ ನಡೆದಂತ ಸಮಯದಲ್ಲಿ ಅದೆಲ್ಲವೂ ಕೂಡ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಲ್ಲಿ ಡಿಎನ್ಎ ಸಂಗ್ರಹವೂ ಕೂಡ ನಡೆದಿದೆ. 190 ಮಂದಿಯ ಡಿಎನ್ಎ ಸ್ಯಾಂಪಲ್ ಅನ್ನ ವೈದ್ಯರು ಸಂಗ್ರಹಿಸಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರನ್ನ ಗುರುತಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ವೈದ್ಯರು. ಕುಟುಂಬಸ್ಥರ ಮೊರೆ ಹೋಗಿದ್ದಾರೆ. ಗುಜರಾತ್ ಸರ್ಕಾರ ಮೃತದೇಹ ಗುರುತಿಸಲು ಡಿಎನ್ಎ ಮಾದರಿ ನೀಡುವಂತೆ ವಿನಂತಿಯನ್ನ ಮಾಡಿದ್ದಾರೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಿಂದ ಡಿಎನ್ಎ ಸಂಗ್ರಹ ಆಗಿದೆ. 190 ಜನರ ಡಿಎನ್ಎ ಸಂಗ್ರಹ ಆಗಿದೆ. ಮೃತಪಟ್ಟವರನ್ನ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆ ಭೀಕರವಾದ ಅಪಘಾತದಲ್ಲಿ ಅವರ ದೇಹ ಛಿದ್ರವಾಗಿದೆ. ಮಾಂಸದ ಮುದ್ದೆ ಆಗಿದೆ. ಸುಟ್ಟು ಕೊರಕಲಾದ ಮಾಂಸದ ಮುದ್ದೆ ಆಗಿದೆ. ಹೇಗೆ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಈಗ ಡಿಎನ್ಎ ಸಂಗ್ರಹಿಸ್ತಾ ಇದ್ದಾರೆ. ವಿಮಾನ ದುರಂತದ ಬಗ್ಗೆ ಚುರುಕಿನ ತನಿಖೆ. ದುರಂತದ ತನಿಖೆಗೆ ಅಮೆರಿಕ ತಂಡ ಸಹಕಾರವನ್ನು ಕೊಡುತ್ತೆ. ಏರ್ ಇಂಡಿಯಾ ವಿಮಾನ ದುರಂತದ ತನಿಖೆ ಚುರುಕಾಗಿದೆ. ತನಿಖೆಗೆ ಎನ್ಟಿಎಸ್ಬಿ ತಂಡದ ಸಹಕಾರ. ತಜ್ಞ ತನಿಖಾ ತಂಡ ಕಳಿಸುವುದಾಗಿ ಘೋಷಣೆ ಮಾಡಿದ ಅಮೆರಿಕ. ಭಾರತದ ವಿಮಾನ ಅಪಘಾತ
ತನಿಖಾ ಬ್ಯೂರೋಗೆ ಸಾಥ್ ನೀಡ್ತೀವಿ ಅಂತೇಳಿ ಹೇಳಿದ್ದಾರೆ ಅಮೆರಿಕ. ವಿಮಾನ ತಂತ್ರಜ್ಞಾನ, ಹಾರಾಟದ ದತ್ತಾಂಶವನ್ನ, ಅದರ ರೆಕಾರ್ಡ್ಗಳಾಗಿರ್ಬೋದು, ಬ್ಲಾಕ್ ಬಾಕ್ಸ್ ಹಾಗೆ ತಾಂತ್ರಿಕ ತನಿಖೆಯಲ್ಲಿ ನಾವು ಸಹಕಾರವನ್ನ ಮಾಡ್ತೀವಿ ಅಂತೇಳಿ ಅಮೆರಿಕ ಹೇಳಿದೆ. ನಿನ್ನೆ ಆದಂತ ಭೀಕರ ದುರಂತಕ್ಕೆ ಏನು ಕಾರಣ, ಏನಾಯ್ತು ಅನ್ನೋದರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನ ಮಾಡೋದಕ್ಕೆ ಈಗ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಹೀಗಾಗಿ ತನಿಖೆ ಚುರುಕಾಗಿದೆ. ಅಮೆರಿಕದ ತನಿಖಾ ತಂಡವೂ ಕೂಡ ಸಹಕಾರವನ್ನ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಒಟ್ಟಾರೆ ಈ ದುರಂತಕ್ಕೆ ಏನ್ ಕಾರಣ, ಹೇಗಾಯ್ತು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ನಮ್ಮ ಮುಂದೆ ಇನ್ನೇನು ಕೆಲವೇ ಹೊತ್ತು ಅಥವಾ ಕೆಲವೇ ಗಂಟೆಗಳಲ್ಲಿ ಸಿಗುವಂತ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಗಮನಿಸ್ತಾ ಇದ್ರೆ ಈ ಭೀಕರವಾದಂತ ದುರಂತ ಎಲ್ಲವನ್ನೂ ಕೂಡ ಸರ್ವನಾಶ ಮಾಡಿಬಿಟ್ಟಿದೆ. ಸುಮಾರು 265 ಜನರ ಮಾರಣ ಹೋಮ ಆಗಿದೆ. ಸದ್ಯಕ್ಕೆ ಈಗ ಇದರ ತನಿಖೆಯೂ ಕೂಡ ನಡೀತಾ ಇದೆ. ತನಿಖೆಯ ಭಾಗವಾಗಿ ಈಗ ಘಟನೆಗೆ ಕಾರಣ ಏನು ಅನ್ನೋದನ್ನ ಈಗ ಅಧಿಕಾರಿಗಳು ಪತ್ತೆ ಮಾಡ್ತಾ ಇದ್ದಾರೆ. ಅಮೆರಿಕದ ತನಿಖಾ ತಂಡವೂ ಕೂಡ ನಾವು ಈ ದುರಂತಕ್ಕೆ ಏನ್ ಕಾರಣ ಅನ್ನೋದನ್ನ ತನಿಖೆ ಮಾಡೋದಕ್ಕೆ ನಿಮ್ ಜೊತೆ ಸಹಕಾರ ಕೊಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ದತ್ತಾಂಶಗಳಾಗಿರ್ಬೋದು ಅಥವಾ ಆ ಘಟನೆ ನಡೆದಂತ ಸಮಯದಲ್ಲಿ ಅದೆಲ್ಲವೂ ಕೂಡ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಲ್ಲಿ ಡಿಎನ್ಎ ಸಂಗ್ರಹವೂ ಕೂಡ ನಡೆದಿದೆ. 190 ಮಂದಿಯ ಡಿಎನ್ಎ ಸ್ಯಾಂಪಲ್ ಅನ್ನ ವೈದ್ಯರು ಸಂಗ್ರಹಿಸಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರನ್ನ ಗುರುತಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ವೈದ್ಯರು. ಕುಟುಂಬಸ್ಥರ ಮೊರೆ ಹೋಗಿದ್ದಾರೆ. ಗುಜರಾತ್ ಸರ್ಕಾರ ಮೃತದೇಹ ಗುರುತಿಸಲು ಡಿಎನ್ಎ ಮಾದರಿ ನೀಡುವಂತೆ ವಿನಂತಿಯನ್ನ ಮಾಡಿದ್ದಾರೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಿಂದ ಡಿಎನ್ಎ ಸಂಗ್ರಹ ಆಗಿದೆ. 190 ಜನರ ಡಿಎನ್ಎ ಸಂಗ್ರಹ ಆಗಿದೆ. ಮೃತಪಟ್ಟವರನ್ನ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆ ಭೀಕರವಾದ ಅಪಘಾತದಲ್ಲಿ ಅವರ ದೇಹ ಛಿದ್ರವಾಗಿದೆ. ಮಾಂಸದ ಮುದ್ದೆ ಆಗಿದೆ, ಸುಟ್ಟು ಕರಕಲಾದ ಮಾಂಸದ ಮುದ್ದೆ ಆಗಿದೆ. ಹೇಗೆ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಈಗ ಡಿಎನ್ಎ ಸಂಗ್ರಹಿಸ್ತಾ ಇದ್ದಾರೆ. ವಿಮಾನ ದುರಂತದ ಬಗ್ಗೆ ಚುರುಕಿನ ತನಿಖೆ. ದುರಂತದ ತನಿಖೆಗೆ ಅಮೆರಿಕ ತಂಡ ಸಹಕಾರವನ್ನು ಕೊಡುತ್ತೆ. ಏರ್ ಇಂಡಿಯಾ ವಿಮಾನ ದುರಂತದ ತನಿಖೆ ಚುರುಕಾಗಿದೆ. ತನಿಖೆಗೆ ಎನ್ಟಿಎಸ್ಬಿ ತಂಡದ ಸಹಕಾರ, ತಜ್ಞ ತನಿಖಾ ತಂಡ ಕಳಿಸುವುದಾಗಿ ಘೋಷಣೆ ಮಾಡಿದ ಅಮೆರಿಕ. ಭಾರತದ ವಿಮಾನ ಅಪಘಾತ ತನಿಖಾ ಬ್ಯೂರೋಗೆ ಸಾಥ್ ನೀಡ್ತೀವಿ ಅಂತೇಳಿ ಹೇಳಿದ್ದಾರೆ ಅಮೆರಿಕ. ವಿಮಾನ ತಂತ್ರಜ್ಞಾನ, ಹಾರಾಟದ ದತ್ತಾಂಶವನ್ನ, ಅದರ ರೆಕಾರ್ಡ್ಗಳಾಗಿರ್ಬೋದು, ಬ್ಲಾಕ್ ಬಾಕ್ಸ್ ಹಾಗೆ ತಾಂತ್ರಿಕ ತನಿಖೆಯಲ್ಲಿ ನಾವು ಸಹಕಾರವನ್ನ ಮಾಡ್ತೀವಿ ಅಂತೇಳಿ ಅಮೆರಿಕ ಹೇಳಿದೆ. ನಿನ್ನೆ ಆದಂತ ಭೀಕರ ದುರಂತಕ್ಕೆ ಏನು ಕಾರಣ, ಏನಾಯ್ತು ಅನ್ನೋದರ ಬಗ್ಗೆ ಸಂಪೂರ್ಣವಾದ ತನಿಖೆಯನ್ನ ಮಾಡೋದಕ್ಕೆ ಈಗ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಗಳನ್ನ ಮಾಡಿಕೊಳ್ತಾ ಇದೆ. ಹೀಗಾಗಿ ತನಿಖೆ ಚುರುಕಾಗಿದೆ. ಅಮೆರಿಕದ ತನಿಖಾ ತಂಡವೂ ಕೂಡ ಸಹಕಾರವನ್ನ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಒಟ್ಟಾರೆ ಈ ದುರಂತಕ್ಕೆ ಏನ್ ಕಾರಣ, ಹೇಗಾಯ್ತು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ನಮ್ಮ ಮುಂದೆ ಇನ್ನೇನು ಕೆಲವೇ ಹೊತ್ತು ಅಥವಾ ಕೆಲವೇ ಗಂಟೆಗಳಲ್ಲಿ ಸಿಗುವಂತ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆ ಗಮನಿಸ್ತಾ ಇದ್ರೆ ಈ ಭೀಕರವಾದಂತ ದುರಂತ ಎಲ್ಲವನ್ನೂ ಕೂಡ ಸರ್ವನಾಶ ಮಾಡಿಬಿಟ್ಟಿದೆ. ಸುಮಾರು 265 ಜನರ ಮಾರಣ ಹೋಮ ಆಗಿದೆ. ಸದ್ಯಕ್ಕೆ ಈಗ ಇದರ ತನಿಖೆಯೂ ಕೂಡ ನಡೀತಾ ಇದೆ. ತನಿಖೆಯ ಭಾಗವಾಗಿ ಈಗ ಘಟನೆಗೆ ಕಾರಣ ಏನು ಅನ್ನೋದನ್ನ ಈಗ ಅಧಿಕಾರಿಗಳು ಪತ್ತೆ ಮಾಡ್ತಾ ಇದ್ದಾರೆ. ಅಮೆರಿಕದ ತನಿಖಾ ತಂಡವೂ ಕೂಡ ನಾವು ಈ ದುರಂತಕ್ಕೆ ಏನ್ ಕಾರಣ ಅನ್ನೋದನ್ನ ತನಿಖೆ ಮಾಡೋದಕ್ಕೆ ನಿಮ್ ಜೊತೆ ಸಹಕಾರ ಕೊಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ದತ್ತಾಂಶಗಳಾಗಿರ್ಬೋದು ಅಥವಾ ಆ ಘಟನೆ ನಡೆದಂತ ಸಮಯದಲ್ಲಿ ಅದೆಲ್ಲವೂ ಕೂಡ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಲ್ಲಿ ಡಿಎನ್ಎ ಸಂಗ್ರಹವೂ ಕೂಡ ನಡೆದಿದೆ. 190 ಮಂದಿಯ ಡಿಎನ್ಎ ಸ್ಯಾಂಪಲ್ ಅನ್ನ ವೈದ್ಯರು ಸಂಗ್ರಹಿಸಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರನ್ನ ಗುರುತಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ವೈದ್ಯರು. ಕುಟುಂಬಸ್ಥರ ಮೊರೆ ಹೋಗಿದ್ದಾರೆ. ಗುಜರಾತ್ ಸರ್ಕಾರ ಮೃತದೇಹ ಗುರುತಿಸಲು ಡಿಎನ್ಎ ಮಾದರಿ ನೀಡುವಂತೆ ವಿನಂತಿಯನ್ನ ಮಾಡಿದ್ದಾರೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಿಂದ ಡಿಎನ್ಎ ಸಂಗ್ರಹ ಆಗಿದೆ. 190 ಜನರ ಡಿಎನ್ಎ ಸಂಗ್ರಹ ಆಗಿದೆ. ಮೃತಪಟ್ಟವರನ್ನ ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಆ ಭೀಕರವಾದ ಅಪಘಾತದಲ್ಲಿ ಅವರ ದೇಹ ಛಿದ್ರವಾಗಿದೆ. ಮಾಂಸದ ಮುದ್ದೆ ಆಗಿದೆ, ಸುಟ್ಟು ಕರಕಲಾದ ಮಾಂಸದ ಮುದ್ದೆ ಆಗಿದೆ. ಹೇಗೆ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ? ಹೀಗಾಗಿ ಈಗ ಡಿಎನ್ಎ ಸಂಗ್ರಹಿಸ್ತಾ ಇದ್ದಾರೆ.